ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ವಿಶ್ವಕರ್ಮ ಅವರು ಬರೆದಿರೋ ಅಂತಹ ವಚನದ ಅರ್ಥ ಮತ್ತು ವಿವರಣೆ ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ವಿಶ್ವಕರ್ಮ ಅವರು ಬರೆದಿರೋಂಥ ವಚನಗಳು ಯಾವುವು, ಅದರ ಅರ್ಥ ಏನು ಅಂತೇಳಿ ಇಲ್ಲಿ ನೋಡೋಣ. ಇಲ್ಲಿ ವಿಶ್ವಕರ್ಮ ಅವರು ಒಂದು ಕಡೆ ಹೇಳ್ತಾರೆ, ಪರರನ್ನು ನೋಯಿಸುವ ಗುಣವನ್ನು ಬಿಟ್ಟು ಬಿಡಿ, ಧರಣಿಯಲ್ಲಿ ಬದುಕೆಮಗೆ 3 ದಿನವು, ನರಿ ಬುದ್ಧಿಯನ್ನು ತೋರಿಸದೆ ಸರಿಯಾಗಿ ಇದ್ದು ಬಿಡಿ, ಮುರಹರನು ಮೆಚ್ಚುವನು ಅಂತೇಳಿ ವಿಶ್ವಕರ್ಮ ಅವರು ಹೇಳಿದ್ದಾರೆ. ಈ ಸಾಲುಗಳ ಅರ್ಥ ಏನು ಅಂತ ನೋಡೋಣ. ಪರರನ್ನು ನೋಯಿಸುವಂಥ ಗುಣವನ್ನು ನಾವು ಬಿಟ್ಟು ಬಿಡಬೇಕು. ಸಾಮಾನ್ಯವಾಗಿ ತುಂಬ ಜನ ಮಾಡೋಂಥ ಕೆಲಸ ಏನಪ್ಪ ಅಂದರೆ ಬೇರೆಯವ್ರಿಗೆ ನೋವು ಕೊಡೋದು ಜಾಸ್ತಿ. ಅದು ಮಾತಲ್ಲಾಗಿರ್ಬೋದು ಅಥವಾ ಮಾಡೋ ಕೆಲಸದಲ್ಲಾಗಿರ್ಬೋದು ಸಾಕಷ್ಟು ನೋವುಗಳನ್ನು ಬೇರೆಯವ್ರಿಗೆ ಕೊಡ್ತಾ ಇರ್ತಾರೆ. ಅಂತಹ ಗುಣಗಳನ್ನು ನೀವು ಬಿಟ್ಟು ಬಿಡಿ. ಯಾಕೆಂದರೆ ಈ ಭೂಮಿ ಮೇಲೆ ಹುಟ್ಟಿರೋಂಥ ನಮಗೆ ಸಿಗೋದು, ನಾವಿರೋದು ಕೇವಲ 3 ದಿನ ಮಾತ್ರ. ಅಷ್ಟು ಆ 3 ದಿನ ಚೆನ್ನಾಗಿದ್ದು ಎಲ್ಲರ ಜೊತೆಗೂ ಖುಷಿಯಾಗಿದ್ದು ಒಳ್ಳೆಯವರಾಗಿ ಹೋಗೋಣ. ಅದಕ್ಕೆ ಯಾರನ್ನು ಕೂಡ ನೋಯಿಸೋಕೆ ಹೋಗಬೇಡಿ. ಕೆಲವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೋವು ಕೊಡೋದು ಸಹಜ. ನಾವು ಮಾಡುವಂಥ ಕೆಲಸದಲ್ಲಿ ಮಾತಾಡೋವಂಥ ಮಾತಿನಲ್ಲಿ ಬೇರೆಯವ್ರಿಗೆ, ನಮ್ಮ ಮನೆಯವ್ರಿಗೆ, ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆ ಯಾರಾದರೂ ಆಗಿರ್ಬೋದು, ನಮ್ಮಿಂದ ಅವ್ರಿಗೆ ನೋವಾಗಿರುತ್ತೆ ಸಹಜ. ಆದರೆ ಇನ್ನೂ ಕೆಲವ್ರು ಇರ್ತಾರೆ ನೋಡಿ, ಹಿತಾಶತ್ರುಗಳು ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಸುಮ್ಮನೆ ಕಾರಣ ಇರಲ್ಲ, ಏನೋ ಅವ್ರ ಮೇಲೇನೋ ಒಂದು ದ್ವೇಷ ಇರುತ್ತೆ, ಏನೋ ಒಂದು ಹಠ ಸಾಧಿಸ್ತಾ ಇರ್ತಾರೆ. ಯಾವುದೋ ಒಟ್ಟಿನಲ್ಲಿ ಒಂದು ಕಾರಣಕ್ಕೆ ಬೇರೆಯವ್ರಿಗೆ ನೋವು ಕೊಡೋದ್ರಲ್ಲೇ ಇವರು ಖುಷಿ ಕಾಣೋ ಅಂಥವ್ರು ಇದ್ದಾರೆ. ಒಟ್ಟಿನಲ್ಲಿ ಅವ್ರು ಬೇಜಾರು ಮಾಡ್ಕೊಂಡ್ರೆ, ಅವ್ರು ಕಷ್ಟಪಟ್ಟರೆ ಇವ್ರಿಗೆ ಖುಷಿ. ಅದನ್ನು ನೋಡಿ ಖುಷಿ ಪಡೋಂಥ ಸಾಕಷ್ಟು ಜನ ಈ ಸೊಸೈಟಿಲಿ ಇದ್ದಾರೆ. ಅದರಿಂದ ನಮಗೆ ಏನೂ ಸಿಗೋದಿಲ್ಲ ಅಲ್ವಾ. ಇಲ್ಲಿ ನೋಡ್ಬೋದು, ಬಸವಣ್ಣ ಅವರು ವಚನದಲ್ಲಿ ಬರುತ್ತೆ, ತನ್ನ ಮನೆಯ ಬೆಂಕಿ ತನ್ನ ಸುಡದೆ ನೆರೆ ಮನೆಯ ಸುಟ್ಟಿತೆ ಅಂತೇಳಿ. ತನ್ನೊಳಗಿನ ಬೆಂಕಿ ತನ್ನ ಸುಡದೆ ನೆರೆ ಮನೆಯ ಸುಟ್ಟಿತೆ ಅಂತೇಳಿ ಒಂದು ಸಾಲು ಬರುತ್ತೆ. ಆ ಸಾಲು ಹೆಂಗೆ ಅಂದರೆ, ಈಗ ನಾವು ಬೇರೆ ವಿರುದ್ಧ ದ್ವೇಷವನ್ನು ಸಾಧಿಸಿದ್ರೆ, ಬೇರೆಯವ್ರ ವಿರುದ್ಧ ನಾವು ಪಿತೂರಿಗಳನ್ನು ಮಾಡಿದರೆ ಅದರಿಂದ ಏನಾಗುತ್ತೆ ಅಂದರೆ, ನಾನು ಅವ್ರನ್ನ ನೋಡಿ ಉರ್ಕೋತಾ ಇರ್ತೀನಿ, ನಾನು ಅವ್ರನ್ನ ನೋಡಿ ದ್ವೇಷ ಮಾಡ್ತೀನಿ. ಅದರಿಂದ ನನ್ನ ಆರೋಗ್ಯಕ್ಕೆ ತೊಂದರೆ ಅಲ್ವಾ. ಅದರಿಂದ ನನ್ನಲ್ಲಿ ದ್ವೇಷ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ, ನನ್ನ ಸಮಯ ವ್ಯರ್ಥ ಆಗುತ್ತೆ, ನನಗೆ ಆರೋಗ್ಯ ಹಾಳಾಗೋ ಸಾಧ್ಯತೆಗಳಿರುತ್ತೆ. ಅಷ್ಟು ಬಿಟ್ಟರೆ ನಾನು ಅವ್ರ ಬಗ್ಗೆ ದ್ವೇಷ ಮಾಡೋದ್ರಿಂದ, ಅವ್ರ ಬಗ್ಗೆ ನಾನು ಯೋಚನೆ ಮಾಡೋದ್ರಿಂದ ಅವ್ರಿಗೇನೂ ನಷ್ಟ ಇಲ್ಲ ಅಲ್ವಾ. ಅವ್ರ ಬಗ್ಗೆ ಬೇಡದಿರೋ ಪಿತೂರುಗಳೆಲ್ಲ ಮಾಡ್ತಿರೋ ನನಗೆ ನೋವಾಗುತ್ತೆ. ಅದರಿಂದ ನನ್ನ ಸಮಯ ವ್ಯರ್ಥ, ನನ್ನ ಆರೋಗ್ಯ ಹಾಳಾಗೋ ಸಾಧ್ಯತೆ ಇರುತ್ತೆ. ಅದು ಬಿಟ್ಟರೆ ಎದುರುಗಡೆ ಇರೋವಂಥವ್ರಿಗೆ ಏನೂ ಸಮಸ್ಯೆ ಇಲ್ಲ. ಅದಕ್ಕೆ ನೀವು ಯಾರ ವಿರುದ್ಧನೂ ಪಿತೂರುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರಿಗೆ ನೋಯಿಸೋವಂಥ ಗುಣ ಇದ್ದರೆ ಈಗಲೇ ಬಿಟ್ಟು ಬಿಡಿ. ಯಾರಿಗೂ ನೋವನ್ನು ಕೊಡಬೇಡಿ. ಅದರಿಂದ ನಮ್ಮ ಬದುಕಿಗೆ ನೋವಾಗೋ ಸಾಧ್ಯತೆಗಳು ಇರುತ್ತೆ. ಯಾರನ್ನೂ ನೋಯಿಸೋಕೆ ಹೋಗಬೇಡಿ. ಹುಟ್ಟಿರೋಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಭೂಮಿ ಮೇಲೆ ಸಿಗೋದು ಕೇವಲ 3 ದಿನ ಮಾತ್ರ. ಸಿಕ್ಕಿರೋಂಥ ಆ 3 ದಿನದಲ್ಲೇ ಒಳ್ಳೆಯವರಾಗಿ ಎಲ್ಲರ ಜೊತೆಗೂ ಚೆನ್ನಾಗಿದ್ದು, ಎಲ್ಲರೊಳಗೆ ನಾವು ಕೂಡ ಒಬ್ಬರಾಗಿ ಇದ್ದು ಹೋಗಬೇಕು. ಅದಕ್ಕೆ ನೀವು ನರಿ ಬುದ್ಧಿಯನ್ನು ತೋರಿಸ್ಬಿಡ್ರಿ. ಹಾಗೇನಾದರೂ ಮಾಡಿದ್ರೆ ಆ ಶಿವ ನಿಮ್ಮನ್ನು ಮೆಚ್ಚೋದಿಲ್ಲ. ಈ ನರಿ ಹೆಂಗಪ್ಪ ಅಂದರೆ, ನರಿ ಬಗ್ಗೆ ಸಾಕಷ್ಟು ಕಥೆಗಳನ್ನು ನಾವು ಪಂಚತಂತ್ರ ಕಥೆಗಳೆಲ್ಲ ಬರುತ್ತೆ. ಆ ನರಿಗಳ ಕತೆ ಹೆಂಗೆ ಅಂದರೆ, ಆ ನರಿ ಎಲ್ಲ ಕಡೆನೂ ಬರೀ ಕಪಟ, ಎಲ್ಲ ಕಡೆನೂ ಬರೀ ಮೋಸ ಮಾಡಿಕೊಂಡು ಮಾತಲ್ಲಿ ಮಾತ್ರ ಮಹತ್ವವನ್ನು ನುಡಿಯುತ್ತೆ. ಆದರೆ ಮಾಡೋ ಅಂಥ ಕೆಲಸ ಎಲ್ಲ ಕೆಟ್ಟದ್ದಾಗಿರುತ್ತೆ. ಒಟ್ಟಿನಲ್ಲಿ ಯಾರಿಗೇನಾದರೂ ತೊಂದರೆ ಆಗಲಿ, ಯಾರು ಏನಾದರೂ ಮಾಡ್ಕೊಳ್ಳಿ, ನಾನು ಚೆನ್ನಾಗಿದ್ರೆ ಸಾಕಪ್ಪ ಅಂಥೇಳಿ ಅದು ಎಲ್ಲ ಕಡೆನೂ ತನ್ನ ಕಪಟತೆಯನ್ನು ತೋರಿಸ್ತಾ ಇರುತ್ತೆ. ಎಲ್ಲ ಕಡೆನೂ ಮೋಸ ಮಾಡೋದ್ರ ಮೂಲಕ, ಸುಳ್ಳು ಹೇಳೋದ್ರ ಮೂಲಕ ಅದು ಗೆಲ್ತಾ ಇರುತ್ತೆ. ಹಾಗೆ ಮನುಷ್ಯರಲ್ಲೂ ಕೂಡ ಅಂಥವ್ರು ಇದ್ದಾರೆ. ಯಾರು ಏನಾದರೂ ಮಾಡ್ಕೊಂಡು ಹೋಗಲಿ, ನಾನು ಚೆನ್ನಾಗಿದ್ರೆ ಸಾಕು, ಅವ್ರಿಗೇನು ನಷ್ಟ ಆಯಿತು, ಅವ್ರಿಗೇನು ಕಷ್ಟ ಆಯಿತು ಅದೆಲ್ಲ ನಂಗೆ ಬೇಕಿಲ್ಲ, ನನಗೆ ಲಾಭ ಆಯಿತಾ ಅನ್ನೋದು ಮುಖ್ಯ. ಪ್ರತಿಯೊಂದರಲ್ಲೂ ಲಾಭವನ್ನು ಹುಡ್ಕೋಂಥ ಜನರು ಸಾಕಷ್ಟು ಜನರಿದ್ದಾರೆ. ಅದಕ್ಕೆ ದಯವಿಟ್ಟು ಅಂಥ ಕೆಲಸಗಳನ್ನು ಮಾಡಬೇಡಿ. ಇರೋದು 3 ದಿನ,
ಜೀವನ ಅನ್ನೋದು ಒಂದು ಸಂತೆ ಇದ್ದಾಗೆ. ಆ ಸಂತೆಯಲ್ಲಿ ನಮಗೆ ಸಿಗೋದು 3 ದಿನ. ನೋವು, ನಲಿವೋ, ಕಷ್ಟನ, ಸುಖನ ಏನೇ ಬಂದರೂ ಎಲ್ಲವನ್ನ ಎದುರಿಸ್ಕೊಂಡು ಹೋಗಬೇಕು. ಆ ಸಿಗೋಂಥ 3 ದಿನದಲ್ಲಿ ನೀವು ಒಳ್ಳೆಯವರಾಗಿ ಇರೋವಂಥ ಪ್ರಯತ್ನವನ್ನು ಮಾಡಿ. ಅದನ್ನು ಬಿಟ್ಟು ಬೇರೆಯವ್ರಿಗೆ ನೋಯಿಸೋದು, ಬೇರೆಯವ್ರಿಗೆ ಕಷ್ಟಗಳನ್ನು ಕೊಡೋವಂಥ ಕೆಲಸವನ್ನು ಮಾಡಬೇಡಿ. ನರಿ ಬುದ್ಧಿಯನ್ನು ತೋರಿಸ್ಬೇಡಿ. ಅಂಥ ಬುದ್ಧಿ ಏನಾದರೂ ಇದ್ದರೆ ದಯವಿಟ್ಟು ಬಿಟ್ಬಿಡಿ. ನಿಮ್ಮನ್ನು ನೀವು ಸತ್ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ. ಒಳ್ಳೆ ಕೆಲಸಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಆಗ ಆ ಶಿವ ನಿಮ್ಮನ್ನು ಮೆಚ್ಚುತ್ತಾನೆ. ಆಗ ನೀವು ಆ ದೇವರ ಭಕ್ತಿಗೆ ಪಾತ್ರರಾಗ್ತೀರಾ ಅಂತೇಳಿ ಇಲ್ಲಿ ವಿಶ್ವಕರ್ಮ ಅವರು ಹೇಳಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಬೇರೆಯವರನ್ನು ನೋಯಿಸೋಂಥ ಗುಣ ನಿಮ್ಮಲ್ಲಿದ್ದರೆ ಬಿಟ್ಬಿಡಿ. ಯಾಕೆಂದರೆ ಈ ಭೂಮಿ ಮೇಲೆ ನಮಗೆ ಸಿಗೋದು ಕೇವಲ 3 ದಿನ ಮಾತ್ರ. ಆ 3 ದಿನ ಚೆನ್ನಾಗಿ ಇದ್ದು ಹೋಗೋಣ. ನರಿ ಬುದ್ಧಿಯನ್ನು ಬಿಟ್ಟು ಎಲ್ಲರ ಜೊತೆಗೂ ಒಳ್ಳೆಯವರಾಗಿ ಇದ್ದು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಆಗ ಆ ದೇವರು ಕೂಡ ನಿಮ್ಮನ್ನು ಮೆಚ್ಚುತ್ತಾನೆ ಅಂತೇಳಿ ಇಲ್ಲಿ ವಿಶ್ವಕರ್ಮ ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.